ಬಾಯ್. ನಂಗೆ ತುಂಬಾ ಕೆಲಸ ಇದೆ, ತಾವೆಲ್ಲಿಂದ ಹೊರಡಿ. ಅಮ್ಮಿಯವರೇ, ಯಾವಾಗ್ಲೂ ನನ್ನನ್ನು ಕಳ್ಸೋದ್ರಾಗೆ ಇರ್ತಿರಲ್ಲ. ನೀವ್ ಹಿಂಗೆ ಬಿಜಿ ಆಗಿದ್ರೆ ನನ್ನ ನೋಡ್ಕೊಳ್ಳೋರು ಯಾರು? ಹೌದೌದು, ನೀವು ಚಿಕ್ಕ ಮಗು ನೋಡಿ ನಿಮ್ಮನ್ನ ನೋಡ್ಕೊಂಡು ನಿಮ್ಮನ್ನ ಆಟ ಆಡ್ಸ್ಕೊಂಡು ಕೂತಿರ್ತೀನಿ. ಬಿಡ್ರಿ ಕೈನಾ, ಬಿಡ್ರಿ ಕೈನಾ. ಜೋಗಿ ಅವರೇ, ನಿಮ್ದು ಯಾವಾಗ್ಲೂ ಆಟನೇ ಅಲ್ವಾ? ಯಾರಾದ್ರೂ ಬಂದು ನೋಡಿದ್ರೆ ಏನ್ ಮಾಡೋದು? ಅಯ್ಯಯ್ಯೋ, ಏನಪ್ಪ ಮಾಡೋದು? ಏನ್ ಮಾಡೋದು? ಹಿಂಗೆ ಇರೋದು. ಬಂದು ನೋಡ್ಬಿಟ್ಟು ಗಂಡ ಹೆಂಡ್ರು ಜೊತೆಗವ್ರೆ ಅಂತ ಅವರು ಏನು ಅನ್ಕೊಳಕಿಲ್ಲ, ಅರ್ಥ ಮಾಡ್ಕೊಂಡು ಹೊಂಟೋಯ್ತಾರೆ. ಹೌದೌದು, ಎಲ್ಲ ನೀವು ಹೇಳ್ದಾಗೆ ಆಗತ್ತೆ. ನೀವು ಗುರುಜಿ ನೋಡಿ. ಅಮ್ಮಿಯವರೇ, ನೀವು ಸೈಲೆಂಟ್ ಆಗಿ ನಿಂತು ಬಿಟ್ರಲ್ಲ, ಯಾಕೆ? ನಿಮ್ಗೂ ಹಿಂಗಿದ್ರೆ ಇಷ್ಟ ಆಯ್ತದೆ ತಾನೇ? ಮನ್ಸ್ನಾಗ ಏನೇ ಇದ್ರು ಅದನ್ನ ನನ್ನಂಗೆ ಹೇಳ್ಕೊಂಡ್ಬಿಡ್ಬೇಕು. ಆಕ್ಚುಲಿ ಇಂಗ್ಲಿಷ್ ವಾಟ್ ಐ ಸೇ. ನಿಮ್ ಕೈ ಮುಗಿತೀನಿ, ಸುಮ್ಮನೆ ಇದ್ಬಿಡಿ. ಹೋಗಿ ಹೋಗಿ, ನಾನು ಇಂಗ್ಲಿಷ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಓದ್ಕೊಂಡಿರ್ಬೇಕು. ಇದೇ ಆಗಲ್ಲ ಅನ್ನೋದು. ಆಯ್ತಾಯ್ತು, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ. ಅಮ್ಮಿಯವ್ರ ಪಾಪ ಒಲೆ ಮುಂದೆ ನಿಂತ್ಕೊಂಡು ಸಾನೆ ಕೆಲಸ ಮಾಡ್ತಾವ್ರೆ ಅಂತ ಹೊಸಿ ಅಳಿಲು ಸೇವೆ. ಇದೊಂಥರ ನಾನು ಅಡುಗೆ ಮಾಡ್ದಂಗೆ ಅಲ್ವೇ? ಕ್ರೆಡಿಟ್ಸ್ ಕೊಡ್ಬೇಕು. ನನ್ನ ಮುದ್ದು ಗಂಡ ನಾನು ಈ ಕೆಲಸ ಮಾಡ್ಬೇಕಾದ್ರೆ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತಾವಿನ್ ಹೊರಡ್ಬೋದು. ಮಾತೆತ್ತಿದ್ರೆ ಅದನ್ನೇ ಹೇಳ್ತಿರಲ್ಲ ನೀವು. ನಾನು ಇಲ್ಲಿ ನಿಂತ್ಕೊಂಡ್ರೆ ನಿಮ್ಗೇನು ಸಂಕಟ ಅಂತ? ನೀವು ನಿಮ್ಮ ಕೆಲ್ಸದ ಮ್ಯಾಗ ಸುಮ್ಕೆ ಗಮನ ಕೊಡಿ, ನನ್ನ ಪಾಡಿಗೆ ನಾನು ಇಲ್ಲಿ ಇರ್ತೀನಿ. ಏನಾದರೂ ಮಾಡ್ಕೊಳ್ಳಿ. ಓ, ಅನ್ನಿಮಿಟ್ಟಿರಿ. ನಾನು ನಿಮ್ಗೋಸ್ಕರ ಏನೋ ಮಾಡಿವನಿ. ಇಲ್ಲಿ ನೋಡಿ. ಹೆಂಗದೆ ಗಿಫ್ಟು? ನಂದೇ ಆಲ್ಟು. ಇಷ್ಟ ಆತೆ? ಗಿಫ್ಟ್ ಏನೋ ಇಷ್ಟ ಆಯ್ತು, ಆದ್ರೆ ಇದು ನಿಮ್ಮ ಆರ್ಟ್ ಹೆಂಗಾಯ್ತದೆ? ಅಯ್ಯಯ್ಯೋ, ದಿಟ್ವಾಗ್ಲೂ ಅದು ನಂದೇ ಆರ್ಟು. ಹೌದಾ? ನನ್ನ ಮುದ್ದು ಗಂಡನ ಹಾರ್ಟು ಸಿಕ್ಕಾಪಟ್ಟೆ ಸ್ವೀಟು. ಈ ತರ ಖಾರವಾಗಿರಲ್ಲ, ಅದಕ್ಕೆ ಕೇಳಿದೆ. ನಿಜವಾಗಿ? ಹೌದಾ ಅಮ್ಮಿಯವರೇ? ನಿಜ ನಮ್ಮಿಯವರೇ? ತಿಟ್ಟುವ ಗಂಡನ ಜೊತೆ ಲಲ್ಲ ಹೊಡ್ಕೊಂಡು ಅಡ್ಗೆ ಮಾಡ್ತಿದ್ಯಲ್ಲ, ಅಡ್ಗೆ ಕಡೆ ಗಮನ ಕೊಡ್ದೆ. ಅಡ್ಗೆ ಏನಾರು ಹಾಳಾದ್ರೆ ಮನೆ ಮುಂದಿನೆಲ್ಲ ಉಪವಾಸ ಕೆಡಬೇಕು ಅಂತ ಮಾಡ್ಕೊಂಡಿದ್ಯಾ ಹೆಂಗೆ? ಏನಾಯ್ತು ಅಂದ್ರೆ ಏನ್ ಅದ ಲೇ ಸಂಕ್ರ, ಅವಳಿಗಲ್ಲ ನಿನಗೆ ಹೇಳ್ಬೇಕು ಕಣ್ಲ. ಗೊಣ್ಸಾಗಿ ಇದೊಂದೇನ ಕ್ಯಾಮೆ ನಿನಗೆ? ಬೆಳಗಾದ್ರೆ ಹಬ್ಬ ಕಣ್ಲ, ಹೊರಗಡೆ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಆ ಕ್ಯಾಮೆ ನೋಡೋದ್ ಬಿಟ್ಬಿಟ್ಟು ಇಲ್ಲವನೇ ಹೋಗ್ಲಾ? ಏ ಅವೋ, ಅದ್ ಯಾಕೆ ಹಂಗಾಡಿಯೇ?
ಮನೆಯಾಗೆ ಕೈಗೊಬ್ರು ಕಾಲ್ಗೊಬ್ರು ಸೊಸೆರೆ ತುಂಬ್ಕೊಂಡವ್ರೆ ಅಂತದ್ರಾಗ ನೀನ್ ಏನಕ್ಕೆ ಕೆಲಸ ಮಾಡ್ಬೇಕು? ಹೋಗಿ ಆಯ ಕುತ್ಕೋ, ನಾವೆಲ್ಲ ನೋಡ್ಕೋತೀವಿ. ಕಂಡ ನೀನ್ ಆಡಿದ್ದೆ ಆಟ ಅಂತ ಆಡಕ್ ಬಿಟ್ಬಿಟ್ಟು ನಾನು ಮೂಲೆ ಕುತ್ಕೊಬಿಡ್ತೀನಿ. ಜೋಳಕ್ ಬಂದ್ಬಿಟ್ಟ ದೊಡ್ಡ ಮನ್ಸ. ಲೇ ಡಿಗ್ರಿ ಮೇಡಮ್ ಬಾ, ಹೊರಗಡೆ ಕೆಲ್ಸ ಐತೆ. ದಿನಾ ಮಾಡೋದು ಇದ್ದಿದ್ದೆಯಾ, ಹಬ್ಬಕ್ಕೆ ಎಲ್ಲ ತಯಾರಿ ಮಾಡ್ಕೋಬೇಕು. ಬಾ ಲೇ ಬಾರೆ, ನಿನ್ಗೆ ಹೇಳ್ತಿರೋದು. ಬಾಬಾ ವಾ ಇದನ್ನ ಸುನಂದ ಮನೆ ತುಂಬಾ ಓಡಾಡ್ಕೊಂಡಿದೀಯೇ. ತೋಟದಿಂದ ಎಲ್ಲ ತಕ ಬಂದಿ ಅಂತ ಹೇಳಿದ್ದೆ, ತಂದವ್ರೆ ಇಲ್ಲ ಅಂತ ನೋಡೋದಲ್ವೇ? ಎಲ್ಲನೂ ಬಂದದೆ ಅತ್ತೆವಾ, ಮನೆ ಮುಂದೆ ಇಳ್ಸವ್ರೆ. ಸರಿ ಎಲ್ಲ ಸರಿಯಾಗಿ ತಂದವ್ರ, ಏನಾದ್ರು ಬಿಟ್ಟವ್ರ ಅಂತ ಇನ್ನೊಂದಪ್ಪ ನೋಡ್ಕೊಬಿಡು. ನೋಡಮ್ಮಿ, ಎಲ್ಲ ನೀನೊಬ್ಳೆ ಮಾಡೋದಲ್ಲ, ಈ ಡಿಗ್ರಿ ಮೇಡಮ್ಗೂ ಹೊಸಿ ಹೇಳ್ಕೊಡು. ಒಂದ್ ಕೈಯಿಂದ ಗೌರಿ ಹಬ್ಬ ಆಗಕ್ಕಿಲ್ಲ, ಎಲ್ಲ ಸೇರ್ಕೊಂಡ್ ಮಾಡಿದ್ರೇನೆ ಆಗೋದು. ಗೊತ್ತೈತೆ ಡಿಗ್ರಿ ಮೇಡಮ್? ಕೆಸಿನ ಸೊಪ್ಪು ತಗೊಬರಕ್ ಹೇಳಿದ್ದೆ, ತಕೊಂಬಂದಾರಲ್ಲ ಅಂತ ನೋಡ್ಬೇಕು ಕಣಮ್ಮಿ. ಕೆಸಿನ ಸೊಪ್ಪು ಅಂತ ಹೇಳಿದ್ರೆ ಗೌರಮ್ಮಂಗೆ ಬೋಪಿರುತ್ತಿ. ನಮ್ಮ ವಯಸ್ಸಿಗೂ ಆಟಯ. ಕಿಚಡಿ ಅನ್ನ ಬೆಣ್ಣೆ ಅಂತ ಹೇಳಿದ್ರೆ ಬೋ ಇಷ್ಟ. ಹಬ್ಬ ಶುರುವಾಯ್ತಿದ್ದಂಗೆನೆ ಶುರು ಮಾಡ್ಕೊಂಡ್ಬಿಡೋಳು. ಹಬ್ಬದ ಕೆಲಸ ಶುರು ಮಾಡ್ಕೊಂಡಾಗಿಂದ ನನ್ನ ಮಗಳನ್ನ ಹುಡ್ಕಂಗ್ ಆಗೈತೆ ನಂಗೆ. ಇಟ್ಟಿದ್ಲು ಆಟ ಬೇಗ ಗಂಡನ ಮನೆ ಸೇರ್ಕೊಂಡೋಳೆ ಅಂದ್ರೆ ನಂಗೆ ನಂಬಕ್ಕೆ ಆಯ್ತಿಲ್ಲ. ಬೆಳೆಯೋಕೆ ಏಟದು ಅತ್ತೆವಾ, ಅದರಲ್ಲೂ ಹೆಣ್ಮಕ್ಳು ದಪ ದಪ ಅಂತ ಬೆಳೆದು ಬಿಡ್ತಾರೆ. ನಮ್ಮ ವಯಸ್ಸು ಹಂಗೆಯ. ನಾಳೆ ಐಶು ಬರ್ತಿದ್ದಾಳಲ್ವಾ? ಹೂ, ಮತ್ತೆ ಈ ಸಲ ಅವಳಿಗೆ ಮೊದಲೇ ಗೌರಿ ಹಬ್ಬ ಅಲ್ವೇ? ಐಸುನ ಅಳಿಮಯ್ಯನು ನಾಳೆ ಕರಿಬೇಕು. ನೀನ್ ಗೆಪ್ತಿ ಮಾಡಿದ್ ಒಳ್ಳೇದಾಯ್ತು ಕಣಮಿ. ನಾನೇ ಫೋನ್ ಮಾಡಿ ಕರಿತೀನಿ, ನೀವೆಲ್ರು ಪೂಜೆಗೆ ಹೊಂದಿಸ್ಕೊಳ್ಳಿ. ಈ ಸಲ ಗೌರಿ ಹಬ್ಬನ ಜೋರಾಗೆ ಮಾಡ್ಬಿಡುಮ್ಮ. ಹ್ಞೂ ಅತ್ತೆ. ನೋಡಿ, ಇವಾಗ್ಲೇ ಹೇಳ್ತೇವನಿ, ಗೌರಮ್ಮಂಗೆ ಎಲ್ರು ಸೇರ್ಕೊಂಡು ಸಂದಾಗ ಅಲಂಕಾರ ಮಾಡ್ಬೇಕು, ಯಾವ್ದಕ್ಕೂ ಕೊರತೆ ಆಗ್ಬಾರ್ದು. ಹಂಗೆಯ ಬಾಗಿನ ಸಾಮಾನು, ತೆಂಗಿನಕಾಯಿ, ಸೀರೆ ಎಲ್ಲಾನು ಎತ್ತಿ ಮಡಿಕಳಿ. ಡಿಗ್ರಿ ಮೇಡಮ್, ನಾಳೆ ವಾತಾರಿಕೆ ಎದ್ದೇಳ್ಬೇಕು. ವಸ್ತು ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಗೌರಮ್ಮನ ಒಳಗ್ ಕರ್ಕೋಬೇಕು. ಗ್ರೀಸ್ಮ, ನಿನ್ಗೆಲ್ಲ ಗೊತ್ತಿರ್ತದ ಅಲ್ಲೇನವ? ಬೇಗ ಎದ್ದು ತಯಾರಾಗ್ಬಿಡು. ಅತ್ತೆ, ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾನು ಇದೀನಲ್ವಾ, ನಾನೆಲ್ಲ ನೋಡ್ಕೋತೀನಿ. ನೀನ್ ಹೇಳ್ದಲ್ಲ ನೀ, ಇನ್ಮೇಲೆ ನನಗೆ ಯಾವ ಯೋಚನೆ ಇಲ್ಲ ಬಿಡು. ನಿನ್ಮೇಕೆ ನನಗೆ ನಂಬಿಕೆ ಐತೆ. ಈ ಡಿಗ್ರಿ ಮೇಡಮ್ ನಂಬದೇ ಹೊಸಿ ಕಷ್ಟ. ನೋಡಮ್ಮಿ ಗ್ರೀಸ್ಮು, ನೀನು ಈ ಮನೆ ಹಿರೇ ಸೊಸೆ ಆಗಿ ಎಲ್ಲನೂ ಮುಂದೆ ನಿಂತ್ಕೊಂಡು ನೋಡ್ಕೊಬಿಡು. ನಿನ್ನಿಂದ ಈ ಮನೆಗೆ ಒಳ್ಳೇದಾಗ್ಬೇಕು ಅಂತ ಬರ್ತೈತೆ, ಎಲ್ಲ ಒಳ್ಳೇದೇ ಆಯ್ತದೆ. ನೋಡ್ಕತಿಯಲ್ಲ ನಿಮ್ಮಿ? ಆಯ್ತು ಅತ್ತೆ, ನಾನೇ ಎಲ್ಲ ನೋಡ್ಕೋತೀನಿ. ಗೌರಿ ಕೊಡಕ್ಕೆ ಬ್ಯಾಗ್ನ ರೆಡಿ ಮಾಡ್ತಾ ಇದೀಯಾ? ತಗೋ, ಇದನ್ನು ಅದ್ರ ಜೊತೆಲಿ ಇಟ್ಬಿಡು. ಅತ್ತೆ, ನೀವಿದನ್ನ ಗೌರಿಗೆ ಕೊಡ್ತೀರಾ? ಇನ್ಯಾರು ಕೊಡ್ಲಿ? ಇದು ಅವಳಿಗೆ ಸೇರ್ಬೇಕಾಗಿರೋದು. ಅಲ್ಲ ಅತ್ತೆ, ನಿಮ್ಮ ಸೀರೆ ಅದು ಈಗ ಗೌರಿ ಬಾಗಿನಕ್ಕೆ. ಹೌದಮ್ಮ, ಬಾಗ್ನ ಜೊತೆ ಇಟ್ಕೊಡು. ಹೇಗಿದ್ರು ಅವಳಿಗೆ ಮೊದಲನೇ ಗೌರಿ ಹಬ್ಬ, ಏನಾದರೂ ಬಾಗ್ನ ಕೊಡಲೇಬೇಕಿತ್ತಲ್ವಾ? ಅದು ಹಾಗಲ್ಲ ಅತ್ತೆ, ಅದು ನಿಮ್ಮ ಸೀರೆ ಈಗ ಗೌರಿ ಬಾಗಿನಕ್ಕೆ. ಅದು ಏನಾದರೂ ತಂದ್ಕೊಡೋ ಅಷ್ಟು ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ, ಅದಕ್ಕೆ ಇದನ್ನೇ ತಂದೆ. ಅವಳಿಗೆ ಈ ಸೀರೆ ಅಂದರೆ ಪ್ರಾಣ ಕಣೆ. ದುಡ್ಡಲ್ಲಿ ದೊಡ್ಡದಲ್ದೆ ಹೋದರೂ ಅವಳ ನೆನಪಲ್ಲಿ ಇದು ಭಾರಿ ದೊಡ್ಡ ಗಿಫ್ಟು ಕಣೆ. ಅದು ಹಾಗಲ್ಲ ಅತ್ತೆ, ಆದರೆ ಇದನ್ನು ಕೊಟ್ಟರೆ ಅಲ್ಲಿ ಯಾರಾದರೂ ಏನಾದರೂ ಅಂದ್ಕೋತಾರೇನೋ ಅಂತ. ಪುರಾತನವಾದದ್ದು ಯಾವಾಗಲೂ ಪ್ರಶಸ್ತ.
ಯಾರಾದರೂ ಕೇಳಿದರೆ ಇದು ಶಾಂತಮ್ಮನ ಪುರಾತನ ವಸ್ತು ಸಂಗ್ರಹ ಅಂತ ಹೇಳ್ಬಿಟ್ರೆ ಆಯಿತು, ಎಲ್ಲರೂ ಗಪ್ಚುಪ್ಪಾಗ್ಬಿಡ್ತಾರೆ. ಅತ್ತೆ ಸುಮ್ಮನೆ ಇರಿ. ಸರಿ, ಹಂಗಾದ್ರೆ ನೀವೆಲ್ಲ ಹೋಗಿ ನಿಮ್ಮ ಕೆಲಸನ ನೋಡ್ಕೊಳ್ಳಿ. ಹೋಗಿ ನಾನು ಬೀಗರಿಗೆ ಫೋನ್ ಮಾಡ್ಬಿಡ್ತೀನಿ. ಹೋಗಮ್ಮಿ. ಅತ್ತೆ ಪಾರ್ವತಿ ಅವ್ರು ಫೋನ್ ಮಾಡ್ತಿದ್ದಾರೆ. ಮಾತಾಡು. ಹಲೋ ಹಲೋ ಬೀಗ್ರೆ, ನಾನ್ ಪಾರ್ವತಿ. ಸಂತಕ್ಕಿದ್ರೆ? ನಾನು ಚೆನ್ನಾಗಿದ್ದೀನಿ ಪಾರ್ವತಿ ಅವರೇ, ನೀವು ಆರಾಮವಾಗಿದ್ದೀರಾ? ಹ್ಞೂ ಕಣೇಳಿ, ನಾವು ಸಂದಕ್ಕೆ ಇದೀವಿ. ಅಂದಂಗೆ ನಾಳೆ ಗೌರಿ ಹಬ್ಬ ಅಲ್ವೇ? ನಮ್ಮ ವಯಸ್ಸಿಗೆ ಮದ್ವೆ ಆದ್ಮೇಲೆ ಮೊದಲೇ ಗೌರಿ ಹಬ್ಬ. ನಮ್ ಕಡೆ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಮೊದಲೇ ಗೌರಿ ಹಬ್ಬಕ್ಕೆ ತೋರ್ ಮನೆಗೆ ಬರೋದು ಸಂಪ್ರದಾಯ. ಅದಕ್ಕೆ ಮಗಳನ್ನು ಅಳಿಮಯ್ಯನು ನಮ್ಮನೆ ಕಳಿಸ್ಕೊಡ್ಲಿ ಅಂತ ಕೇಳೋಕ್ಕೆ ಫೋನ್ ಮಾಡಿದ್ದೆ. ಅದಕ್ಕೇನಂತೆ, ಇಬ್ರನ್ನೂ ಕಳಿಸ್ಕೊಡ್ತೀನಿ. ಗೌರಿ ಹಬ್ಬ ಅಂದ್ರೆ ತವ್ರ ಮನೇಲೇ ಮಾಡ್ಬೇಕಲ್ವಾ, ಆಗ್ಲೇ ಚಂದ ಅಲ್ವೇ? ಮತ್ತೆ ನಿಮ್ಮ ಮನೇಲೆಲ್ಲ ಹೆಂಗೆ ಹಬ್ಬ ಜೋರೇ? ಜೋರು ಅಂತ ಏನಿಲ್ಲ, ಮಾಮೂಲಿ ಪೂಜೆ ಸಿಹಿ ಮಾಡ್ತೀವಷ್ಟೇ. ಹಬ್ಬ ಅಂದ್ರೆ ಆಟೆ ತಾನೇ. ಅಂದಂಗೆ ನಮ್ಮ ವಯಸ್ಸನ್ನ ಕಳಿಸ್ಕೊಡಿ ತವ್ರ ಮನೆಗೆ ಅಂತ ಕೇಳ್ದಂಗೆ ನೀವು ನಿಮ್ಮ ಮಕ್ಳನ್ನ ಕಳಿಸ್ಕೊಡಿ ಅಂತ ಕೇಳ್ಬಿಡ್ಬೇಡಿ. ಮತ್ತೆ ನಮ್ಮನೆಗೆ ಕೆಲಸ ಜಾಸ್ತಿ, ದೊಡ್ಡ ಮನೆ ಅಲ್ವೇ? ಸ್ವತಂತ್ರನ ಹಂಗೆಲ್ಲ ಆಚೆ ಕಳ್ಸಕ್ಕಿಲ್ಲ ಹಬ್ಬದ ದಿನ. ಹಾ, ನನಗೂ ಅರ್ಥ ಆಗತ್ತೆ ಬಿಡಿ. ನಾವು ಮನೇಲಿ ಬೇಗ ಗೌರಿ ಪೂಜೆ ಮುಗಿಸಿ ಐಶುನ್ ಕಳ್ಸ್ಕೊಟ್ಬಿಡ್ತೀನಿ. ಸರಿ ಆಯ್ತು, ಮಡಗ್ಲೇ? ಸರಿ ಬೀಗ್ರೆ. ಯವ್ವ, ನಾನು ನನ್ನ ಮಗಳನ್ನ ಕೊಳಿಸಿ ಅಂತ ಹೇಳೋದಕ್ಕೆ ನನ್ನ ಮಗಳನ್ನ ಕೊಳಿಸ್ಬಿಡಿ ಅಂತ ಹೇಳ್ತಾರ ಅನ್ಕೊಬಿಟ್ಟಿದ್ದೆ. ಸದ್ಯ ಹೇಳಲಿಲ್ಲ. ಯವ್ವ,